ಅತ್ತಿ. ಏನೇ, ಏನ್ ಬೇಕು? ಅದೇ ಅತ್ತಿ, ನಾನು ಸೊಸೆಯಾಗಿ ಮನೆಗೆ ಬಂದು ವರ್ಷ ಕಳೀತು. ಈಗ ಮನೆ ಮುಂದೆ ಟೆಂಟ್ ಹಾಕಿ ವಾರ್ಷಿಕೋತ್ಸವ ಮಾಡು ಅಂತೀಯಾ? ಅದಲ್ಲ ಅತ್ತೆ, ವರ್ಷದಿಂದ ನಾನು ತವ್ರ ಮನೆಗೆ ಹೋಗಿಲ್ಲ, ನಮ್ಮ ಅಮ್ಮನ ನೋಡಿಲ್ಲ. ನಮ್ ತಂದೆ ಪದೇ ಪದೇ ನೆನಪಿಗೆ ಬರ್ತಾ ಇದ್ದಾರೆ. ಸರಿ, ಹಾಗಾದ್ರೆ ನಾನು ಫೋನ್ ಮಾಡಿ 2-3 ದಿನದಲ್ಲಿ ಕರೆಸ್ತೀನಿ. ಹೋಗು ಹೋಗು, ಕಾವೇರಿಗಾಗಿ ಅಡಿಗೆ ತಿಂಡಿ ಮಾಡು, ಹೋಗು. ಅಡಿಗೆ ತಿಂಡಿ ಮಾಡಿದ್ಮೇಲೆ ಹೋಗ್ಬರ್ಲ ಅತ್ತೆ? ನೀನು ಮೊದ್ಲು ಹೋಗು, ತಿಂಡಿ ಮಾಡು, ಆಮೇಲೆ ಆಲೋಚಿಸೋಣ. ನಾನು ತಿಂಡಿ ಮಾಡಲ್ಲ ಅಂತ ಹೇಳ್ತಾ ಇಲ್ಲ ಅತ್ತೆ, ತಿಂಡಿ ಅಡಿಗೆ ಮಾಡಿ ಹೋಗ್ ಬರ್ತೀನಿ ಅಂದೆ. ಏನೇ ನನ್ ಮಾತಿಗೆ ಎದುರು ಮಾತಾಡ್ತಾ ಇದ್ಯಾ? ನಾನು ಹೇಳದ್ ಕೆಲ್ಸ ಮಾಡದೇ ಇದ್ರೆ, ನನಗೆ ಎದುರು ಮಾತಾಡಿದ್ರೆ ಎಲ್ಲೆಲ್ಲದ ಕೋಪ ಬರುತ್ತೆ. ಈ ವರ್ಷನೇ ಅಲ್ಲ, ಬರೋ ವರ್ಷಗಳು ಕೂಡ ನೀನು ತವ್ರ ಮನೆಗೆ ಹೋಗಲ್ಲ, ನಿಮ್ಮ ಅಮ್ಮ ಅಪ್ಪನ ನೋಡಲ್ಲ. ನಂದು ಕೂಡ ಹೆಣ್ಣಿನ ಜನ್ಮವೇ ಅಲ್ಲ ಅತ್ತೆ. ಈಗ ಅಲ್ಲ ಅಂತ ಯಾರು ಹೇಳಿದ್ರು ಸೊಸೆ? ನಿಂದು ಹೆಣ್ಣಿನ ಜನ್ಮನೇ, ಆದ್ರೆ ಅರ್ಥಪರ್ಥವೂ ಇಲ್ಲದ ಜನ್ಮ. ಹೆಣ್ಣು ಮಗಳಾಗಿ ಹುಟ್ಟಿದೀಯಾ, ನನ್ನ ಮಗನಿಗೆ ಹೆಂಡತಿಯಾಗಿ ಬಂದೆ ಅಷ್ಟೇ ಹೊರತು ನಿಮ್ಗೆ ಸೊಸೆಯಾಗಿ ಬರ್ಲಿಲ್ವಾ ಅತ್ತೆ? ನಿಜ ಹೇಳು ಅನಾಮಿಕಾ, ನಾನು ಯಾವತ್ತಾದ್ರೂ ನಿನ್ನ ಸೊಸೆಯಾಗಿ ನೋಡಿದೀನ? ಇಲ್ಲ ಅತ್ತೆ, ಮನೆ ಕೆಲಸದೊಳಗೆ ನೋಡಿದ್ರಿ. ಮಿಕ್ಕ ಅನ್ನ ಸಾರು ಇದ್ರೆ ತಿನ್ನು ಅಂತ ಹೇಳ್ತಾ ಇದ್ರಿ, ಮಿಕ್ಕ ದಿನ ನೀರ್ ಕುಡ್ದು ಮಲ್ಕೋ ಅಂತಿದ್ರಿ. ನೀನು ಸೊಸೆ ಅಲ್ಲ ಅಂತ ಅಷ್ಟು ಚೆನ್ನಾಗಿ ನಿನಗೆ ಅರ್ಥವಾದಾಗ ಯಾಕೆ ಅನಾಮಿಕಾ ನನ್ನ ಹತ್ರ ಕೂಡ ನೀನು ಸೊಸೆ ಅಲ್ಲ ಅಂತ ಹೇಳೋ ಹಾಗೆ ಮಾಡ್ಕೋತೀಯ? ಯಾಕತ್ತೆ ಹಾಗಂತೀರಾ? 1 ವರ್ಷದ ಕೆಳಗೆ ನನ್ನ ನೋಡಕ್ಕೆ ಬಂದಾಗ ಈ ಮಾತೆ ಅಂದಿಲ್ಲ, ನನ್ಗೆ ಹೀಗೆ ಕಷ್ಟ ಕೊಡ್ತೀನಿ ಅಂತ ಅಂದಿಲ್ಲ. ನೀನು ಸೊಸೆಯಾಗಿ ನನ್ ಮನೆಗ್ ಕಾಲಿಟ್ರೆ ಹೊಸ ಬೆಳಕು ಬರುತ್ತೆ ಅಂದ್ರೆ ಈಗ ಮಾತ್ರ ಎಂದು ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಅನಾಮಿಕಾ. ಏನೇ ಮಾತಿಗೆ ಬಾಯಿ ದೊಡ್ಡದಾಗ್ತಾ ಇದೆ? ನನ್ ಮಗಳು ಕಾವೇರಿ ಈ ಮನೆಗೆ, ನಮ್ಮನೆಗೆ ಬೆಳಕು. ನೀನು ಯಾವತ್ತೂ ಬೆಳಕಾಗೋದಿಲ್ಲ, ಅದು ನಿನ್ ಜೀವನದಲ್ಲೇ ಇರಲ್ಲ ಎಂದು ಶಾರದಾ ಅನ್ನುತ್ತಾ ಇರುವಾಗ ಮಗ ರಮೇಶ್ ಸಂತೋಷದಿಂದ ಅಲ್ಲಿಗೆ ಬರ್ತಾನೆ. ಅಮ್ಮ, ತಂಗಿ ಕಾವೇರಿ ಫೋನ್ ಮಾಡಿದ್ಲು. ಏನ್ ಮಗನಿ ನೀನ್ ಹೇಳದು? ತಂಗಿ ಫೋನ್ ಮಾಡಿದ್ಲ? ಹೇಗಿದ್ದಾಳಂತೆ? ಮಾತಾಡಮ್ಮ, ತಂಗಿ ಲೈನಲ್ಲೇ ಇದ್ದಾಳೆ ಎಂದು ಫೋನ್ ಅನ್ನು ಶಾರದಂಗೆ ಕೊಡ್ತಾನೆ. ಏನಮ್ಮ ಕಾವೇರಿ, ಚೆನ್ನಾಗಿದ್ಯಾ ತಾಯಿ? ನಿಮ್ಮ ಅತ್ತೆ ಮನೆಯವ್ರು ಚೆನ್ನಾಗಿ ನೋಡ್ಕೊತಾ ಇದ್ದಾರಮ್ಮ. ಇನ್ನು ನಿನ್ ಗಂಡ ನಿನ್ ಮಾತನ್ನ ಕೇಳ್ತಾ ಇದ್ದಾನ? ಅಮ್ಮ, ನಂಗೆ ನಮ್ಮ ಅತ್ತೆ ಮನೇಲಿ ಯಾವ ಕಷ್ಟನೂ ಇಲ್ಲಮ್ಮ, ಮಹಾರಾಣಿ ಹಾಗೆ ನೋಡ್ಕೊತಾ ಇದ್ದಾರೆ. ತವ್ರ ಮನೇಲೆ ನನ್ಗೆ ಯಾವ ಗೌರವೂ ಸರಿಯಾಗಿ ಸಿಕ್ಕಲ್ಲ. ದುರದೃಷ್ಟ, ಸೊಸೆ ರೂಪದಲ್ಲಿ ಕಾಲಿಟ್ರೆ ನಾದಿನಿಗೆ ಮರ್ಯಾದೆ ಗೌರವ ಎಲ್ಲಿಂದ ಬರುತ್ತೆ ತಾಯಿ? ಎಲ್ಲ ನನ್ ಕರ್ಮ. ಸರಿಯಮ್ಮ, ನಾನು ನಾಳೆ ಬರ್ತಾ ಇದೀನಿ. ರೈಲ್ವೆ ಸ್ಟೇಷನ್ಗೆ ಕಾರ್ ತಗೊಂಡು ಅಣ್ಣಯ್ಯಂಗೆ ಬಾ ಅಂತ ಹೇಳಮ್ಮ. ಏನಮ್ಮ ನೀನ್ ಹೇಳುದು? ನಾಳೆ ತವ್ರ ಮನೆಗ್ ಬರ್ತಾ ಇದ್ಯಾ? ಅಮ್ಮ, ನಾನ್ ಮೊದ್ಲೇ ಹೇಳ್ತಾ ಇದೀನಿ, ಈ ಸಲ ನನಗೆ ಮರ್ಯಾದೆಯಲ್ಲಿ ಸ್ವಲ್ಪವೂ ಲೋಪ ಬರಬಾರ್ದು. ಅವ್ರು ಕೂಡ ಬರ್ತಾ ಇದ್ದಾರೆ. ಅಯ್ಯೋ ತಾಯಿ, ಅಳಿಯಂದ್ರನ್ ಕರ್ಕೊಂಬಾರಿ, ನಿನ್ಗೆ ಮರ್ಯಾದೆ ಯಾವ ತರದಿಂದಲೂ ಅಲ್ಲ. ನಾನಿದ್ದೀನಲ್ಲ, ಎಲ್ಲ ತರದಿಂದ ಚೆನ್ನಾಗಿ ನೋಡ್ಕೊತೀನಿ. ಅಂದ್ರೆ ನಾಳೆ ಬರ್ತೀವಿ. ಹಾಗಾದ್ರೆ ಸರಿ ತಾಯಿ ಎಂದು ಸಂಭ್ರಮದಿಂದ ಶಾರದಾ ಫೋನ್ ಇಡುತ್ತಾಳೆ. ಮಗು ರಮೇಶು, ನಾಳೆ ತಂಗಿ ಬಾವ ಬರ್ತಾ ಇದ್ದಾರೆ. ಅಂದ್ರೆ ನಾಳೆ ನಮ್ಮ ಮನೇಲಿ ಹಬ್ಬ ಅನ್ನೋ ಅಂತೂ ಮಾಮೂಲಿ ಹಬ್ಬ ಅಲ್ಲಪ್ಪ, ತವ್ರ ಮನೆ ಹಬ್ಬ. ಅನಾಮಿಕಾ, ಮಾರ್ಕೆಟ್ಗೆ ಹೋಗಿ ಚೆಂಡು ಹೂವ, ಮಾವಿನ ಸೊಪ್ಪು ತಗೊಂಬ, ಮನೆಗೆ ತೋರಣ ಕಟ್ಟು. ಆಮೇಲೆ ಕಾವೇರಿಗೆ ಇಷ್ಟವಾದ ಲಡ್ಡು ಮಾಡ್ಬೇಕು, ಮರ್ತೋದ್ಯಾ? ಅತ್ತೆ, ನನ್ನ ನಾದಿನಿ ಮಾತ್ರ ತನ್ನ ತವ್ರ ಮನೆಗೆ 2-3 ಸಲ ಬರ್ಬೋದು, ಪ್ರತಿ ಹಬ್ಬಕ್ಕೂ ಬರ್ಬೋದು. ನೀವ್ ಯಾವಾಗ ಬಾ ಅಂತ ಕರೆದ್ರು ಆಗ ಬರ್ಬೋದು. ನಾನು ಮಾತ್ರ ವರ್ಷಕ್ಕೆ 1 ಸಲ ಕೂಡ ನನ್ನ ತವ್ರ ಮನೆಗೆ ಹೋಗ್ಬಾರ್ದು, ನಮ್ಮ ಅಮ್ಮ ಅಪ್ಪನ ನೋಡ್ಬಾರ್ದು. ಅಷ್ಟೇನಾ ಅತ್ತೆ? ಇದೆಲ್ಲಿ ನ್ಯಾಯ ಅತ್ತೆ? ಸಾಕು, ಈಗಾಗ್ಲೇ ಬಹಳ ಹೆಚ್ಚಾಗಿ ಮಾತಾಡಿದ್ಯಾ. ಹೋಗು ಹೋಗು, ಕಾವೇರಿಗೆ ಇಷ್ಟವಾದ ಲಡ್ಡು ಮಾಡು. ಅನಾಮಿಕಾ ದುಃಖದಿಂದ ಕಿಚನ್ ಒಳಗೆ ಹೋಗುತ್ತಾಳೆ. 1 ಗಂಟೆ ಹೊತ್ತು ನಿಂತುಕೊಂಡು ಲಡ್ಡು ಮಾಡುತ್ತಾಳೆ. ಇನ್ನೆಷ್ಟೊತ್ತೆ? ಚಕ ಮಾಡು. ಆಮೇಲೆ ಮಾರ್ಕೆಟ್ಗೆ ಹೋಗಿ ಚೆಂಡು ಹೂವು, ಮಾವಿನ ಸೊಪ್ಪು ತಗೊಂಡ್ಬರ್ಬೇಕು. 10,000 ರೂಪಾಯಿ ಕೊಟ್ಟು ಸೀರೆ ತರಬೇಕು. ಈಗಲೇ ಹೋಗ್ತೀನಿ ಅತ್ತೆ, ದುಡ್ಡು ಕೊಡಿ ಎಂದು ಅನಾಮಿಕಾ ಕೇಳುತ್ತಲೇ ದುಡ್ಡಿನ ಕಟ್ಟನ್ನು ಕೊಡುತ್ತಾಳೆ ಶಾರದಾ. ಅತ್ತೆ, 500 ರೂಪಾಯಿ ಕೊಟ್ಟು ಒಂದು ಸೀರೆ ಕೊಂಡ್ಕೋತೀನಿ ಅಂತ ಎಷ್ಟು ಬೇಡ್ಕೊಂಡ್ರು ದುಡ್ಡಿಲ್ಲ ಅಂದ್ರಿ. ನಿನ್ನ ತವ್ರ ಮನೆಯವರು ಕೊಟ್ಟ ದುಡ್ಡಿನ ಕಟ್ಟು ನನ್ ಬೀರುನಲ್ಲಿಲ್ಲ ಅಂತ ಎಷ್ಟೋ ಅಳಿಸಿದ್ರಿ. ಈಗ ಮಗಳು ಬರ್ತಾ ಇದ್ದಾಳೆ ಅಂತ ಗೊತ್ತಾದ ತಕ್ಷಣ ದುಡ್ಡಿನ ಕಟ್ಟು ತೆಗೆದುಕೊಟ್ರಿ. ನಾನು ನಿಮ್ಮ ಕಣ್ಣಿಗೆ ಮಗಳಾಗಿ ಕಾಣಿಸ್ಲಿಲ್ವಾ ಅತ್ತೆ? ಹೆಚ್ಚಾಗಿ ಮಾತಾಡ್ಬೇಡ, ಹೋಗಿ ತಗೊಂಬಾ. ಅನಾಮಿಕಾ ಹೊರಟು ಹೋಗುತ್ತಾಳೆ. ಶಾರದಾ ಆಫೀಸ್ನಲ್ಲಿರುವ ಗಂಡಂಗೆ ಫೋನ್ ಮಾಡಿ ಮಗಳು ಕಾವೇರಿ ಬರ್ತಾ ಇದ್ದಾಳೆ ಅಂತ ಹೇಳುತ್ತಾಳೆ. 10 ದಿನದ ಹಿಂದೆನೆ ಅಲ್ವಾ ಶಾರದಾ ಮಗಳು ಅಳಿಯ ಬಂದೋಗಿದ್ದು, ಮತ್ತೆ ಏನಕ್ಕೆ ಬರ್ತಾ ಇರೋ ಹಾಗೆ? ನಿಮ್ಗೆ ಹೇಳೋದು ನನಗೆ ಬುದ್ಧಿ ಕಮ್ಮಿ ಎಂದು ಫೋನ್ ಇಡುತ್ತಾಳೆ. ಸಮಯ ಕಳೆಯುತ್ತಾ ಇರುತ್ತದೆ. ಆ ದಿನ ರಾತ್ರಿ ಅನಾಮಿಕಾ ಮಲಗದೆ ಮನೆ ತುಳಿಯುತ್ತಾಳೆ. ಚೆಂಡು ಹೂವು, ಮಾವಿನ ತೋರಣ ಕಟ್ಟುತ್ತಾಳೆ. ಬಹಳ ಸುಸ್ತಾದ ಅನಾಮಿಕಾ ಮಲಗದೆ ಅಂಗಳಕ್ಕೆ ನೀರು ಹಾಕುತ್ತಾಳೆ, ರಂಗೋಲಿ ಇಡುತ್ತಾಳೆ. ಇನ್ನು ಬೆಳಗಾಗುತ್ತದೆ. ಕಾವೇರಿ ಅರ್ಜುನ್ ಮನೆಗೆ ಬರುತ್ತಾರೆ. ವಾವ್ ಅಮ್ಮ, ಮನೆಯೆಲ್ಲ ಚೆನ್ನಾಗಿದೆ, ಅಡುಗೆ ವಾಸನೆ ಅದ್ಭುತವಾಗಿದೆ.
ನಿನಗೆ ಹಿಡಿಸಿದ ಅಡಿಗೆನೆ ಮಾಡಿಸ್ತಾ ಇದ್ದೀನಿ ತಾಯಿ, ನೀನ್ ಬಂದ್ರೆ ಸಾಕು, ಮನೆಯೆಲ್ಲ ಹಬ್ಬವಾಗಿರುತ್ತೆ, ಮುಖ್ಯವಾಗಿ ಮನಸ್ಸಂತೂ ತುಂಬಾ ಸಂತೋಷವಾಗುತ್ತೆ ಎಂದು ಶಾರದಾ ಹೇಳುತ್ತಾ ಇರುವಾಗ ಅನಾಮಿಕಾ ನೋಡ್ತಾ ಇರ್ತಾಳೆ. ಏನೇ ನಾವು ತಾಯಿ ಮಗಳನ್ನ ಹಾಗೆ ನೋಡ್ತಾ ಇದೀಯಾ, ದೃಷ್ಟಿ ಮಾಡ್ತೀಯಾ ಏನೋ ಎಂದು ಅನ್ನುತ್ತಲೇ ಅನಾಮಿಕಂಗೆ ಮನಸ್ಸಿನಲ್ಲಿ ದುಃಖ ಬರುತ್ತೆ. ಬನ್ನಿ ಎಲ್ರು ತಿನ್ನೋಣ. ಇನ್ನು ಎಲ್ಲರೂ ತಿನ್ನೋದಕ್ಕೆ ಕುತ್ಕೋತಾರೆ. ಅನಾಮಿಕಾ ಕಣ್ಣೀರಿನಿಂದ ಎಲ್ಲರಿಗೂ ಬಡಿಸುತ್ತಾಳೆ. ಎಲ್ರು ಆನಂದದಿಂದ ತಿನ್ನುತ್ತಾರೆ. ಮನೆ ಹತ್ರ ಅನಾಮಿಕಳನ್ನು ಬಿಟ್ಟು ಎಲ್ಲರೂ ಸೇರಿ ಹಾಗೆ ಹೊರಗೆ ಹೊರಟು ಹೋಗುತ್ತಾರೆ. ಏನೋ ಅತ್ತೆಂದ್ರು, ತನ್ನ ಮಗಳು ತಮ್ಮ ಮನೆಯಲ್ಲಿ ಎಷ್ಟು ಮುದ್ದಾಗಿ ಬೆಳೆದಿದ್ದಳೋ, ತನ್ನ ಮನೆಗೆ ಸೊಸೆಯಾಗಿ ಬಂದಳು ಕೂಡ ತನ್ನ ತವ್ರ ಮನೆ ಹತ್ರ ಅಷ್ಟೇ ಮುದ್ದಾಗಿ ಬೆಳೆದಿರ್ತಾಳೆ ಅಂತ ಯಾಕೆ ಆಲೋಚಿಸೋದಿಲ್ಲ? ಇದು ಜವಾಬಿಲ್ಲದ ಪ್ರಶ್ನೆ ಅಂದುಕೊಳ್ಳುತ್ತಾ ತಿನ್ನೋದಕ್ಕೆ ಪಾತ್ರೆಗಳ ಕಡೆ ನೋಡುತ್ತಾಳೆ. ಅಡಿಗೆ ಎಲ್ಲ ಆಗಿ ಹೋಗಿರುತ್ತೆ, ಪಾತ್ರೆಗಳೆಲ್ಲ ಖಾಲಿಯಾಗಿರುತ್ತೆ. ಅನಾಮಿಕಂಗೆ ದುಃಖ ನಿಲ್ಲಲಿಲ್ಲ. ತಮ್ಮ ಹೊಟ್ಟೆ ಒಣಗಿಸಿಕೊಂಡು ಅನಾಮಿಕಂಗೆ ತಾಯಿ ತಂದೆಯರು ತಿನ್ನಿಸಿದ ತುತ್ತು ನೆನಪಿಗೆ ಬರುತ್ತದೆ. ಕಣ್ಣೀರು ಒರೆಸಿಕೊಳ್ಳುತ್ತಾಳೆ. ಸಾಯಂಕಾಲವಾಗುತ್ತಾ ಇರುವಾಗ ಶಾರದಾ, ರಮೇಶ್, ಪ್ರಸಾದರು ಮಾತ್ರವೇ ಮನೆಗೆ ಬರುತ್ತಾರೆ. ಅತ್ತೆ, ಕಾವೇರಿ, ಅರ್ಜುನ್ ಅಣ್ಣೆ ಅವರೆಲ್ಲಿ? ನಿನ್ನ ಅಡಿಗೆ ಹಿಡಿಸದೆ ಹೊರಟೋದ್ರು, ಇನ್ಮೇಲೆ ಬರಲ್ಲ ಅಂತ ಹೇಳಿದ್ರು. ಅಯ್ಯೋ ಅತ್ತೆ, ಅಡಿಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ನೆ, ಯಾವ್ದನ್ನು ಕಡಿಮೆ ಮಾಡಿಲ್ಲ, ಎಲ್ಲ ವಿಧದ ಮರ್ಯಾದೆ ಕೂಡ ಮಾಡಿದೆ ಅಲ್ಲ ಅತ್ತೆ. ನೀವಾದ್ರೂ ನಂಬಿ ಮಾವಯ್ಯ, ನಾನ್ ಕಾವೇರಿಗೆ ಯಾವ ಕಡಿಮೆನೂ ಮಾಡಿಲ್ಲ. ನನ್ಗೆಲ್ಲ ಗೊತ್ತು ಸೊಸೆ, ನೀನು ಬಹಳ ಒಳ್ಳೆಯವಳು ಆಗಿದ್ದರಿಂದ ಈ ತಾಯಿ ಮಗಳ ಆಟ ಸಾಗ್ತಾ ಇದೆ ಎಂದು ಪ್ರಸಾದ್ ಹೇಳುತ್ತಾ ಇರುವಾಗ ಶಾರದಾ ಕಿಚನ್ ನಲ್ಲಿ ಜಾರಿ ಬೀಳುತ್ತಾಳೆ. ಪಾದ ಮುರಿದು ಹೋಗುತ್ತೆ. ಬೆಡ್ ಮೇಲೆ ಮಲಗುತ್ತಾಳೆ. ಡಾಕ್ಟರ್ ಬಂದು ಪಟ್ಟಿ ಹಾಕುತ್ತಾರೆ. ಆ ದಿನದಿಂದ ಅನಾಮಿಕಾ ಕನಿಷ್ಠ ಮಲಗದೆ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಶಾರದಳನ್ನು ಚೆನ್ನಾಗಿ ನೋಡ್ಕೊತಾ ಇದ್ಲು. ಮಗಳು ಕಾವೇರಿಗೆ ವಿಷಯ ತಿಳಿದರೂ ಕನಿಷ್ಠ ನೋಡೋದಿಕ್ಕೆ ಕೂಡ ಬರಲಿಲ್ಲ. ಒಂದು ವಾರ ಕಳೆಯುತ್ತದೆ. ಆವಾಗ ಕಾವೇರಿ ಫೋನ್ ಮಾಡಿ ಮಾತಾಡ್ತಾ ಇದ್ಲು ಅಷ್ಟೇ ಹೊರತು ಸಮಯ ನೋಡಿ ತನ್ನ ಗಂಡ ಅರ್ಜುನ್ ಜೊತೆ ನೋಡೋದಿಕ್ಕೆ ಕೂಡ ಬರಲಿಲ್ಲ. ಸೊಸೆ ಅನಾಮಿಕಾ ಮಾತ್ರ ರೆಪ್ಪೆ ಕೂಡ ಮಿಟುಕಿಸಿದೆ ಅತ್ತೆ ಶಾರದಳನ್ನು ನೋಡ್ಕೊತಾ ಇರ್ತಾಳೆ. ಹೇಗಿದ್ದಾಳೆ ಶಾರದಾ? ಈಗ ಚೆನ್ನಾಗಿದೆ ರೀ. ಈ ದಿನ ಕೂಡ ನಿನ್ನ ಮಗಳು ನಿನ್ನ ನೋಡೋದಕ್ಕೆ ಬಂದಿಲ್ವಲ್ಲ? ಬರ್ಲಿಲ್ಲ ಅಂತ ದುಃಖ ಪಡೋದಕ್ಕಿಂತ ಯಾಕೆ ಬರ್ಲಿಲ್ಲ ಅಂತ ನಾವು ಆಲೋಚಿಸ್ಬೇಕಲ್ವಾ? ಅಂದ್ರೆ ನೀನು ನಮ್ಮ ಸೊಸೆ ಅನಾಮಿಕಳನ್ನ ಅವಳ ತವ್ರ ಮನೆಗೆ ಕಳಿಸದೆ ಹೇಗೆ ಅಡ್ಡ ಮಾಡಿದ್ಯೋ, ನಮ್ಮ ಮಗಳನ್ನು ಕೂಡ ಅವಳ ಅತ್ತೆ ಮನೆಯವರು ಅವ್ರ ಹಾಗೆ ಹೋಗದೆ ಅಡ್ಡ ಮಾಡಿದಾರೆ ಅಂತ್ಯಾ? ಏನಂತೀರಿ ನೀವು? ನೀನು ನಿನ್ನ ಪ್ರಾಣವಾಗಿ ನೋಡುವ ನಿನ್ನ ಮಗಳು ಕಾವೇರಿ ನಿನ್ನ ಕಾಲು ಮುರಿದಿದೆ ಅಂತ ಹೇಳಿದ್ರು ನೋಡೋದಕ್ಕೆ ಬರ್ದೇ ಇರೋದಕ್ಕೆ ಕಾರಣ ಅವಳ ಅತ್ತೆ ಮನೆಯವರಂತೂ ತಿಳಿದು ತಾಯಿಯಾಗಿ ನೀನೆಷ್ಟು ದುಃಖ ಪಟ್ಟಿಯೋ. ನಿನ್ ಜೊತೆ ಜೀವನ ಹಚ್ಚಿಕೊಂಡ ನಾನು ಅರ್ಥ ಮಾಡಿಕೊಳ್ಳಬಲ್ಲ ಶಾರದಾ ಕಣ್ಣೀರು ಹಾಕುತ್ತಾಳೆ. ಆ ಕ್ಷಣದಲ್ಲಿ ಅನಾಮಿಕಳನ್ನ ಅರ್ಥ ಮಾಡ್ಕೋತಾಳೆ. ತಾನು ಯಾವಾಗಲೂ ಮಗಳು ಸೊಸೆ ಅಂತ ಭೇದ ತೋರಿಸ್ತಾ ಇದ್ಲು. ಆದ್ರೆ ಸೊಸೆ ಅದನ್ನು ಲೆಕ್ಕಿಸದೆ ಮಗಳಿಗಿಂತ ಹೆಚ್ಚಾಗಿ ಪ್ರೇಮಿಸಿದ್ದಾಳೆ ಎಂದು ಗ್ರಹಿಸುತ್ತಾಳೆ. ಸೊಸೆ ಎಂದು ಪ್ರೇಮದಿಂದ ಕರೆಯುತ್ತಾಳೆ. ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ. ನನ್ನನ್ನು ಕ್ಷಮಿಸಮ್ಮ, ನಾನು ನಿನಗೆ ಬಹಳ ಅನ್ಯಾಯ ಮಾಡಿದೆ. ನೀವ್ ಹಾಗೆ ಅನ್ಬೇಡಿ ಅತ್ತೆ. ಇವಾಗಿನಿಂದ ನೀನು ನನ್ನ ಸೊಸೆ ಅಲ್ಲ, ನನ್ನ ಮಗಳು. ಹೋಗಿ ನಿಮ್ಮ ಅಪ್ಪ ಅಮ್ಮನ್ನ ನೋಡ್ಕೊಂಬ ಎಂದಾಗ ಅನಾಮಿಕಳಿಗೆ ಕಣ್ಣೀರು ಬರುತ್ತದೆ. ರಮೇಶ್ ಕಿರುನಗಿನಕ್ಕೂ ಅನಾಮಿಕಳನ್ನು ನೋಡುತ್ತಾನೆ. ಸಂತೋಷದಿಂದ ಹೊರಗೆ ಬಂದು ಕಾವೇರಿಗೆ ಫೋನ್ ಮಾಡಿ ವಿಷಯ ಹೇಳುತ್ತಾನೆ. ಸರಿ ಅಣ್ಣಿಯ, ನಾನು ಅವರು ಮನೆಗೆ ಬರ್ತೀವಿ ಎಂದು ಹೇಳಿ ಫೋನ್ ಇಡುತ್ತಾಳೆ. ಅನಾಮಿಕಾ ಶಾರದಾ ಪ್ರೇಮದಿಂದ ಮಾತನಾಡಿಕೊಳ್ಳುತ್ತಾ ಇರುವಾಗ 10 ನಿಮಿಷದ ನಂತರ ಕಾವೇರಿ, ಅರ್ಜುನ್ ಬರುತ್ತಾರೆ. ಅವರನ್ನು ನೋಡಿ ಸಂತೋಷ ಪಡುತ್ತಾರೆ. ಈಗ ಆ ಮನೆಯಲ್ಲಿ ಪ್ರೇಮ, ಗೌರವ, ಆನಂದ ಎಲ್ಲ ತುಂಬಿರುತ್ತದೆ. ಇನ್ನು ಆಗಿನಿಂದ ಶಾರದಾ ಮಗಳು ಸೊಸೆ ಅನ್ನುವ ಭೇದ ತೋರಿಸದೆ ಪ್ರೇಮದಿಂದ ನೋಡ್ಕೋತಾ ಇರ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಅನಾಮಿಕಾ ಹೆಸರಿಗೆ ದುಡ್ಡಿರುವ ಭೂಷಣನ ಮಗಳು. ಭೂಷಣ್ ಮನೆಯಲ್ಲಿ ಇರುವಷ್ಟು ಹೊತ್ತು ಅನಾಮಿಕಾ ಬೆಲೆ ಬಾಳುವ ಸೀರೆಗಳಲ್ಲಿ ಒಡವೆಗಳನ್ನು ಹಾಕಿಕೊಂಡು ಮಹಾರಾಣಿ ಹಾಗೆ ಇರ್ತಾ ಇದ್ಲು. ಭೂಷಣ್ ಮನೆಯಿಂದ ಆಫೀಸ್ಗೆ ಹೋಗ್ತಾನೆ ಅನಾಮಿಕಳ ಸವತಿ ತಾಯಿ ಸುಮಿತ್ರಾ ಅವಳನ್ನು ಕೆಲಸದವಳನ್ನಾಗಿ ಮಾಡ್ತಾಳೆ. ಮನೆ ಕೆಲಸಗಳೆಲ್ಲ ಮಾಡಿಸ್ತಾ ಇದ್ಲು. ಚಿಕ್ಕಮ್ಮ, ಈ ಕೆಲಸ ಮಾಡೋದು ನನ್ನಿಂದ ಆಗ್ತಾ ಇಲ್ಲ. ಮನೇಲಿ ಕೆಲಸದವ್ರು ಇದ್ದಾರಲ್ಲ, ನಾನೇನಕ್ಕೆ ಈ ಕೆಲಸ ಮಾಡ್ಬೇಕು? ಏನೇ ನನ್ ಸವತಿ ಮಗಳೇ, ಈ ದಿನ ನಿನ್ ಬಾಯಿ ಬಹಳ ಜೋರಾಗ್ತಾ ಇದೆ. ನೀವು ಕೊಡ್ತಾ ಇರೋ ಕಷ್ಟಗಳನ್ನು ಸಹಿಸೋದು ನನ್ನಿಂದ ಆಗಲ್ಲ ಚಿಕ್ಕಮ್ಮ. ಮನೇಲಿ ಕೆಲಸದವರಿದ್ದಾರೆ, ಅವ್ರು ಮಾಡ್ತಾರೆ, ನಾನ್ ಮಾಡಲ್ಲ ಎಂದು ಹೇಳಿ ತನ್ನ ರೂಮಿನೊಳಗೆ ಹೋಗಿ ಕೂತ್ಕೋತಾಳೆ. ನೀನ್ ಹೋದ್ರೆ ನಾನು ಬಿಡ್ತೀನಾ? ನಿನ್ ಜೊತೆನೆ ನೀನ್ ರೂಮಿಗೆ ಬರ್ತೀನಿ, ನಿನಗಿನ್ನೂ ಕಷ್ಟ ಕೊಡ್ತೀನಿ ಎಂದು ಹೋಗುತ್ತಿರುವಾಗ ಸುಬ್ರಹ್ಮಣ್ಯಂ ಪೂಜಾರಿ ಅಲ್ಲಿಗೆ ಬರ್ತಾನೆ. ಸುಮಿತ್ರಮ್ಮ ತಾಯಿ, ಭೂಷಣ ಅವರು ಇದ್ದಾರಾ? ಅವರು ಆಫೀಸಲ್ಲಿ ಇರ್ತಾರೆ ಪೂಜಾರಿ, ಅಲ್ಲಿಗೆ ಹೋಗಿ. ಈಗ ಅಷ್ಟು ದೂರ ಹೋಗೋದು ಕಷ್ಟಮ್ಮ ತಾಯಿ. ಅವರು ಬಂದ ಮೇಲೆ ಈ ಹುಡುಗನ ಫೋಟೋ ಅವ್ರಿಗೆ ಕೊಡಿ ಎಂದು ಹುಡುಗನ ಫೋಟೋವನ್ನು ಕೊಡುತ್ತಾರೆ ಪೂಜಾರಿ. ಸುಮಿತ್ರಾ ಫೋಟೋವನ್ನು ನೋಡಿ, ಈ ಹುಡುಗ ಯಾರು ಪೂಜಾರಿ ಅವರೇ? ಅಮ್ಮ, ಈ ಹುಡುಗನ ಹೆಸರು ಸುದರ್ಶನ್.
ಪ್ರಮುಖ ಬಿಸ್ನೆಸ್ ಮ್ಯಾನ್ ಲಿಂಗಮೂರ್ತಿ ಅವರಿಲ್ವಾ, ಅವರ ಏಕೈಕ ಮಗ. ಅನಾಮಿಕಂಗೆ ಹಿಡಿಸಿದ್ರೆ ಮದುವೆ ಮಾಡೋಣ ಅಂದಿದ್ದಾರೆ. ಆ ಮಾತನ್ನು ಕೇಳಿ ಸುಮಿತ್ರಾ ಶಾಕ್ ಆಗುತ್ತಾಳೆ. ಭೂಷಣ್ ಅವರು ಬಂದ್ರೆ ಈ ಫೋಟೋ ಮರ್ತಿ ಹೋಗದೆ ಕೊಡಿ ತಾಯಿ, ನಾನ್ ಬರ್ತೀನಿ ಮತ್ತೆ. ಸರಿ ಪೂಜಾರಿ ಅವರೇ, ಅವರು ಬರ್ತಾನೆ, ಕೊಡ್ತೀನಿ, ತಾವು ಹೋಗಿ ಎಂದು ಹೇಳುತ್ತಲೇ ಸುಬ್ರಹ್ಮಣ್ಯಂ ಪೂಜಾರಿ ಹೊರಟು ಹೋಗುತ್ತಾನೆ. ಇಷ್ಟು ಅಂದವಾದ ಹುಡುಗ, ದುಡ್ಡಿರುವವನು ನನ್ನ ಸವತಿ ಮಗಳಿಗೆ ಗಂಡನಾಗಿ ಬರೋದು ನಂಗಿಷ್ಟವಿಲ್ಲ. ನನ್ನ ಮಗಳ ಗಂಡ ಬಡವ, ಸವತಿ ಮಗಳ ಗಂಡ ಶ್ರೀಮಂತ ಕೂಡ. ನೋ ನೋ, ನಾನಿದನ್ನ ನೋಡಲಾರ್ದೆ, ಈ ಸಂಬಂಧನ ಮಾಡೋಕ್ ಬಿಡಲ್ಲ ಎಂದುಕೊಂಡು ಕಾರಿನಲ್ಲಿ ಮನೆಯಿಂದ ಹೊರಟು 2 ಗಂಟೆ ಹೊತ್ತು ಪ್ರಯಾಣ ಮಾಡಿ ಸಿಂಗಾರಂಪಲ್ಲಿ ಅನ್ನುವ ಊರಿನಲ್ಲಿ ಶಾರದಳ ಮನೆಗೆ ಹೋಗುತ್ತಾಳೆ. ಬಾರಮ್ಮ ದೊಡ್ಡ ಮನೆ ಸೊಸೆ, ಹೇಗಿದ್ದೀಯಾ? ನನ್ನ ಸೋದರಳಿಯ ರಮೇಶ್ ಎಲ್ಲಿದ್ದಾನೆ? ಅತ್ಗೆ ಕೆಲ್ಸಕ್ಕೆ ಹೋಗಿದ್ದಾನೆ ಸುಮಿತ್ರಾ. ಈಗ ರಮೇಶ್ ಜೊತೆ ಏನ್ ಕೆಲ್ಸ ನಿಂಗೆ? ಕೆಲ್ಸ ಇದೆ ಶಾರದಾ, ಬಹಳ ದೊಡ್ಡ ಕೆಲ್ಸನೇ ಇದೆ. ಸರಿ ಅತ್ಗೆ, ನಾನು ಕೆಲ್ಸದ ಹತ್ರ ಅವನ್ನ ಭೇಟಿಯಾಗಿ ಮಾಡಬೇಕಾದ ಕೆಲಸ ಬಗ್ಗೆ ಹೇಳ್ತೀನಿ. ಅಣ್ಣಯ್ಯ ಬಂದ್ಮೇಲೆ ನಾನು ಬಂದ್ ಹೋದ ವಿಷಯ ಹೇಳಿ ಎಂದು ತಿರುಗಿ ಕಾರಿನಲ್ಲಿ ರಮೇಶನ ಹತ್ರ ಹೋಗುತ್ತಾಳೆ. ಆಗ ರಮೇಶ್ ಅನಾಮಿಕಾ ಫೋನ್ ಅಲ್ಲಿ ಮಾತನಾಡ್ಕೋತಾ ಇರ್ತಾರೆ. ಯಾಕೆ ಅನಾಮಿಕಾ ಪದೇ ಪದೇ ನಂಗೆ ಫೋನ್ ಮಾಡ್ತೀಯಾ? ನಿಂಗೆ ನನಗೆ ಲವ್ ಸೆಟ್ ಆಗಲ್ಲ, ಈ ಮದುವೆ ಆಗಲ್ಲ. ನಾನು ಈ ದಿನ ನಮ್ಮ ಪ್ರೇಮದ ಬಗ್ಗೆ ನಮ್ಮ ಅಪ್ಪಂಗೆ ಹೇಳ್ತೀನಿ. ಹಾ ಹೇಳಿ. ಅವರು ಒಪ್ಕೊಂಡ್ರೆ ನಾನು ಮದುವೆ ಮಾಡ್ಕೋತೀನಿ, ಇಲ್ಲ ಅಂದ್ರೆ ಇಲ್ಲ, ಸರಿನಾ? ಅವ್ರು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ನಾವು ಮದುವೆ ಮಾಡ್ಕೊಳ್ಳೋಣ. ನಾನು ನಿಮ್ ಮನೆಗೆ ಬರ್ತೀನಿ, ನಿನ್ ಜೊತೆ ಸಂತೋಷವಾಗಿರ್ತೀನಿ ರಮೇಶ್. ಅಯ್ಯೋ ಅನಾಮಿಕಾ, ನಿಮ್ಮ ಮನೆಯಲ್ಲಿ ನೀವು ಉಪಯೋಗಿಸುವ ಬಾತ್ರೂಮ್ ಅಷ್ಟು ಇರುತ್ತೆ, ನಮ್ಮ ಮನೆ ಮಲ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತೀವಿ. ನೀನು ನಮ್ಮ ಬಡವರ ಮನೆಯಲ್ಲಿ ಇರಲಾರೆ ಅನಾಮಿಕಾ. ಈ ಪ್ರೇಮ ಬೇಡ, ಮದುವೆ ಬೇಡ, ನಾನ್ ಬಿಟ್ಬಿಡು. ರಮೇಶ್, ನಾನು ಹೊಂದ್ಕೋತೀನಿ ಅಂತ ಹೇಳ್ತಾ ಇದ್ದೀನಿ, ನೀನೇನಕ್ಕೆ ನನ್ ಮಾತು ಕೇಳ್ಕೊತಾ ಇಲ್ಲ? ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಅರ್ಥ ಮಾಡ್ಕೊಳ್ಳೋದೇ ಇರೋದು ನಾನಲ್ಲ, ನೀನೇ ಅರ್ಥ ಮಾಡ್ಕೋಬೇಕು ಅನಾಮಿಕಾ. ರಮೇಶ್, ಏನೇನಾದ್ರೂ ನೀನೇ ನನ್ ಗಂಡ ಎಂದು ಫೋನ್ ಅನ್ನು ಇಡುತ್ತಾಳೆ ಅನಾಮಿಕಾ. ರಮೇಶನಿಗೆ ಏನು ಮಾಡಬೇಕು ಅರ್ಥವಾಗುವುದಿಲ್ಲ. ಇನ್ನು ಕಾರಿನಲ್ಲಿ ಸುಮಿತ್ರಾ ರಮೇಶನ ಆಫೀಸ್ ಹತ್ರಕ್ಕೆ ಬರ್ತಾಳೆ. ಕಾರಿನಿಂದಿಳಿದು ರಮೇಶನಿಗೆ ಫೋನ್ ಮಾಡ್ತಾಳೆ. ರಮೇಶ್ ಫೋನಿನಲ್ಲಿ ತನ್ನ ಆಫೀಸ್ ಹತ್ರಕ್ಕೆ ಸೋದರತ್ತೆ ಬಂದಿದ್ದಾಳೆ ಎಂದು ತಿಳಿದು ಕೆಳಗೆ ಬರುತ್ತಾನೆ. ಸುಮಿತ್ರಂಗೆ ಗೊತ್ತಿಲ್ಲ ಪೂರ್ ರಮೇಶ್ ರಿಚ್ ಅನಾಮಿಕಾ ಪ್ರೇಮಿಸ್ಕೊತಾ ಇದ್ದಾರೆ ಅಂತ. ತನ್ನ ಬಡ ಸೋದರಳಿಯ ರಮೇಶನ ಹತ್ತಿರ ರಿಚ್ ಅನಾಮಿಕಳಿಗೆ ಮದುವೆ ಮಾಡಿಸಿ ಕಷ್ಟಗಳು ಕೊಡಬೇಕು ಅಂದ್ಕೋತಾಳೆ ಸುಮಿತ್ರಾ. ಆದರೆ ವಿಧಿ ಆಡುವ ಆಟ ಯಾರಿಗೂ ಗೊತ್ತಿಲ್ವಲ್ಲ. ಏನಾಯ್ತು ಅತ್ತೆ, ಯಾವತ್ತು ಬರೋದು ನೀನು ನಮ್ಮ ಆಫೀಸ್ಗೆ ಹೀಗೆ ಬಂದಿದ್ಯಾ? ರಮೇಶ್, ನೀನು ನನಗೆ ಕೊಟ್ಟ ಮಾತನ್ನು ನಿಲ್ಲಿಸುವ ಸಮಯ ಬಂದಿದೆ. ಸರಿ ಅತ್ತೆ, ನಿಲ್ಲಿಸ್ತೀನಿ. ಹೇಳಿ, ಯಾರನ್ನ ಮದುವೆ ಮಾಡ್ಕೋಬೇಕು? ಸುಮಿತ್ರಾ ಏನೋ ಮಾತನಾಡದೆ ಅನಾಮಿಕಳ ಫೋಟೋವನ್ನು ತೋರಿಸುತ್ತಾಳೆ. ರಮೇಶ್ ಶಾಕ್ ಆಗುತ್ತಾನೆ. ಯಾವಾಗ ಮದುವೆ ಮಾಡ್ಕೋಬೇಕು ನಾನ್ ಹೇಳ್ತೀನಿ, ಆಗ ನೀನು ಮಾಡ್ಕೋ. ಹಾಗೆ ಅತ್ತೆ ಎಂದು ರಮೇಶ್ ಹೇಳುತ್ತಲೇ ಸುಮಿತ್ರಾ ಸಂತೋಷದಿಂದ ಹೊರಟು ಹೋಗುತ್ತಾಳೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ಕೋಟ್ಯಾಧಿಪತಿಯ ಆಸ್ತಿಪರನಾದ ಭೂಷಣ್ ತನ್ನ ಮನೆಯಲ್ಲಿ ಏರ್ಪಾಟು ಮಾಡಿಕೊಂಡ ಆಫೀಸ್ ರೂಮ್ ನಲ್ಲಿ ಕೂತ್ಕೊಂಡು ಫೈಲ್ ನೋಡ್ತಾ ಇರ್ತಾನೆ. ಅವನ 2ನೇ ಹೆಂಡತಿ ಸುಮಿತ್ರಾ ಅಲ್ಲಿಗೆ ಕೋಪದಿಂದ ಬರ್ತಾಳೆ. ನಂಗೆ ಹೇಳಿದೆ ಅನಾಮಿಕಳಿಗೆ ಮದುವೆ ಸಂಬಂಧ ನೋಡ್ತಾ ಇದ್ದೀರಾ? ಇದು ಮನೆಯಿಂದ ಮನೆ ತುಂಬಾ ಕೆಲಸದವರಿದ್ದಾರೆ, ಯಾಕೆ ಹೀಗೆ ಅರಿಸ್ತಾ ಇದ್ಯಾ? ನಂಗೆ ಹೇಳದೆ ನನ್ನ ಸವತಿ ಮಗಳು ಅನಾಮಿಕಳಿಗೆ ಮದುವೆ ಸಂಬಂಧ ನೋಡ್ತಾ ಇದ್ರೆ ನಾನು ಅರಚದೆ ಕೋಪ ತರಿಸ್ಕೊಳ್ದೆ ಇರ್ಬೇಕಾ? ನಿನ್ನ ಸವತಿ ಮಗಳಲ್ವ ಸುಮಿತ್ರಾ, ನಿನಗೆ ಸಂಬಂಧವಿಲ್ಲ. ಹೋಗಿ ನಿನ್ ಕೆಲ್ಸ ನೋಡ್ಕೋ, ಹೋಗು. ಅದು ಯಾವತ್ತಿಗೂ ನನಗೆ ಸವತಿ ಮಗಳೇ, ಆದ್ರೆ ಈ ಆಸ್ತಿಗೆ ವಾರಸು ಮಾತ್ರ ನನ್ನ ಮಗಳು ಅಮೃತಾನೆ. ನಿನ್ನ ಹಗಲು ಕನಸು ಯಾವತ್ತೂ ನೆರವೇರೋದಿಲ್ಲ. ನನ್ನ ಆಸ್ತಿಗೆ ವಾರಸು ಅನಾಮಿಕಳೆ. ಇನ್ನು ಹೋಗು, ನೀನು ಬಂದ ಕೆಲಸ ಆಗೋಯ್ತು. ಆಗ್ಲೇ ಆಗೋಗಿಲ್ಲ. ನನ್ ಮಗಳು ಅಮೃತ ಬಡಮನೆಗೆ ಸೊಸೆಯಾಗಿ ಹೋಗಿ ಎಷ್ಟು ಕಷ್ಟ ಪಡ್ತಾಳೋ ನನ್ನ ಸವತಿ ಮಗಳು ಕೂಡ ಹಾಗೆ ಕಷ್ಟಪಡಬೇಕು. ಅತ್ತೆ ಮನೆಯಲ್ಲಿ ಅಮೃತ ಪಡ್ತಾ ಇರೋ ಕಷ್ಟಕ್ಕೆ ಕಾರಣ ನೀನು. ಏನೇನಾದ್ರೂ ಆಗ್ಲಿ, ಪ್ರಮುಖ ಜ್ಯುವೆಲ್ರಿ ಬಿಸ್ನೆಸ್ ಲಿಂಗಮೂರ್ತಿ ಮನೆಗೆ ಅನಾಮಿಕಾ ಸೊಸೆಯಾಗಿ ಹೋಗೋದು ನನಗೆ ಸ್ವಲ್ಪನೂ ಇಷ್ಟವಿಲ್ಲ. ನಿನ್ನ ಇಷ್ಟದ ಜೊತೆ ನಂಗೆ ಕೆಲಸವಿಲ್ಲ ಸುಮಿತ್ರಾ. ಈ ಮದುವೆಗೆ ನಾನು ಒಪ್ಕೊಳ್ಳಲ್ಲ. ನೀನು ಒಪ್ಕೊಂಡ್ರೆ ನನಗೆ ₹1,00,00,000 ಏನು ಬರೋದಿಲ್ಲ. ಒಪ್ಕೊಳ್ಳದೆ ಇದ್ರೆ ಅದೇ ₹1,00,00,000 ಹೋಗೋದೂ ಇಲ್ಲ. ಹೋಗಿ ನಿನ್ ಕೆಲಸ ನೀನ್ ನೋಡ್ಕೋ ಎಂದು ಭೂಷಣ್ ಹೇಳುತ್ತಲೇ ಸುಮಿತ್ರಾ ಕೋಪದಿಂದ ಆ ರೂಮಿನಿಂದ ಹಾಲ್ಗೆ ಬರುತ್ತಾಳೆ. ಆವೇಶದಿಂದ ನನ್ನ ಸವತಿ ಮಗಳು ಅನಾಮಿಕಾ ಆ ಧನಿಕ ಮನೆಗೆ ಸೊಸೆಯಾಗಿ ಹೇಗೆ ಹೋಗ್ತಾಳೋ ನಾನು ನೋಡ್ತೀನಿ ಎಂದು ತನ್ನಲ್ಲಿ ತಾನು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ಬರುತ್ತಾಳೆ. ಚಿಕ್ಕಮ್ಮ, ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು.
ನನ್ ಜೊತೆ ನೀನೇನ್ ಮಾತಾಡ್ತೀಯೇ? ಹಾ, ಹೋಗು, ಹೋಗಿ ನಿಮ್ಮ ಅಪ್ಪನ ಜೊತೆ ಮಾತಾಡ್ಕೋ, ಹೋಗು, ನನ್ನ ಕಣ್ ಮುಂದೆ ಇರ್ಬೇಡ. ಚಿಕ್ಕಮ್ಮ, ಡ್ಯಾಡಿ ನೋಡಿದ ಹುಡುಗನ ಮದುವೆ ಮಾಡ್ಕೊಳ್ಳೋದು ನನಗೆ ಇಷ್ಟವಿಲ್ಲ. ಆ ಮಾತನ್ನು ಕೇಳಿ ಸುಮಿತ್ರಾ ಸಂತೋಷ ಪಡುತ್ತಾಳೆ. ಏನೇ ನೀನ್ ಹೇಳೋದು? ನಿಮ್ಮ ಅಪ್ಪ ತಗೊಂಡ್ಬಂದ ಸಂಬಂಧ ನೀನ್ ಮಾಡ್ಕೊಳಲ್ವಾ? ಹೌದು ಚಿಕ್ಕಮ್ಮ, ನಾನು ಮಾಡ್ಕೊಳಲ್ಲ. ಅಮ್ಮ ಇದ್ರೆ ಎಲ್ಲ ಹೇಳ್ಕೊತಾ ಇದ್ದೆ, ಆದ್ರೆ ಈಗ ನೀನೇ ನನ್ನಮ್ಮ, ಅದಕ್ಕೆ ನಿಂಗೆ ಹೇಳ್ತಾ ಇದ್ದೀನಿ. ಮತ್ತೆ ಯಾರನ್ನ ಮದುವೆ ಮಾಡ್ಕೋತೀಯಾ? ರಮೇಶ್ ಅಂತ ಒಬ್ಬ ಬಡ ಹುಡುಗ ಇದ್ದಾನೆ, ನನಗೆ ರಕ್ತ ಕೊಟ್ಟು ನನ್ನ ಪ್ರಾಣ ಕಾಪಾಡಿದ್ದಾನೆ. ಅವನ ಒಳ್ಳೆತನ ನನಗೆ ಹಿಡಿಸಿದೆ, ಪ್ರೇಮಿಸಿದ್ದೇನೆ, ಅವನನ್ನೇ ಮದುವೆ ಮಾಡ್ಕೋತೀನಿ. ಇದೇ ವಿಷಯನ ಅಪ್ಪಂಗೆ ಹೇಳಿ ಎಂದು ಅನಾಮಿಕಾ ಹೇಳುತ್ತಲೇ ರಮೇಶ್ ಅನ್ನುವ ಹೆಸರನ್ನು ಕೇಳಿದ ಸುಮಿತ್ರಂಗೆ ಸಂದೇಹ ಬರುತ್ತದೆ. ರಮೇಶ್ ಫೋಟೋ ತೋರಿಸು ಅಂತ ಕೇಳ್ತಾಳೆ. ಅನಾಮಿಕಾ ತೋರಿಸುತ್ತಾಳೆ. ಈ ಹುಡುಗನ್ನ ನೀನು ಪ್ರೇಮಿಸಿದ್ದು? ಹೌದು ಚಿಕ್ಕಮ್ಮ, ರಮೇಶ್ ನಿಮ್ಗೆ ಗೊತ್ತಾ? ಗೊತ್ತು, ರಮೇಶನ ಜೊತೆ ನಿನ್ಗೆ ಮದುವೆ ಆಗುತ್ತೆ ಅನಾಮಿಕಾ, ನಾನ್ ಮಾತು ಕೊಡ್ತೀನಿ ಎಂದು ಸುಮಿತ್ರಾ ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ. 2 ದಿನದ ನಂತರ ಸುಮಿತ್ರಾ ಹತ್ತಿರ ನಿಂತು ಒಂದು ಗುಡಿಯಲ್ಲಿ ರಮೇಶನ್ಗೂ ಅನಾಮಿಕಂಗೂ ಮದುವೆ ಮಾಡಿಸುತ್ತಾಳೆ. ವಿಷಯ ತಿಳಿದುಕೊಂಡು ಭೂಷಣ್ ಗುಡಿ ಹತ್ರಕ್ಕೆ ಬರ್ತಾನೆ. ಅಲ್ಲಿ ಮಾತನಾಡಿಕೊಂಡ ಮಾತುಗಳಲ್ಲಿ ಅನಾಮಿಕಂಗೆ ಒಂದು ವಿಷಯ ಅರ್ಥವಾಗುತ್ತೆ. ತನ್ನ ಚಿಕ್ಕಮ್ಮ ಸುಮಿತ್ರಾ ರಮೇಶನ್ಗೆ ಸೋದರತ್ತೆ ಅಂತ. ಯಾಕೆ ಹೀಗೆ ಮಾಡ್ದಿ ಅಂತ ನಾನು ಕೇಳೋದಿಲ್ಲ, ಆದ್ರೆ ನನ್ಗೊಂದು ಮಾತು ಹೇಳ್ಬೇಕಿತ್ತು ತಾಯಿ. ನೀನು ಎಲ್ಲಿದ್ದರೂ ಸಂತೋಷವಾಗಿರ್ಬೇಕು. ನಾನು ಕೋರ್ಕೊಳ್ಳೋದು ಅದೊಂದೇ. ನನಗೆ ಬೇಕಾಗಿದ್ದು ನಿನ್ನ ಸಂತೋಷನೇ. ಸರಿ ತಾಯಿ, ನೀನು ಪ್ರೇಮಿಸಿದ ರಮೇಶನ ಜೊತೆನೆ ನೀನು ಆನಂದದಿಂದಿರು ತಾಯಿ. ಸರಿಯಪ್ಪ ಎಂದು ಹೇಳಿ ರಿಚ್ ಅನಾಮಿಕಾ ಬಡ ಅತ್ತೆಯ ಮನೆಗೆ ಬರುತ್ತಾಳೆ. ನೋಡಮ್ಮ ಧನಿಕ ಸೊಸೆ, ಇಲ್ಲಿ ಸೊಸೆಯಾಗಿ ಮಾಡಬೇಕಾದ ಕೆಲಸದ ಬಗ್ಗೆ ಹೇಳ್ತೀನಿ, ಶ್ರದ್ಧೆಯಿಂದ ಕೇಳು. ದಿನವೂ ಖಚಿತವಾಗಿ ಮಾಡ್ಬೇಕು, ಇಲ್ಲಾಂದ್ರೆ ಬಹಳ ಕಷ್ಟಪಡ್ತೀವಿ. ತಪ್ಪದೆ ಮಾಡ್ತೀನಿ ಅತ್ತೆ. ಬೆಳಿಗ್ಗೆನೆ ಹೋಗ್ಬೇಕು, ಬಜಾರಿನಿಂದ ನಲ್ಲಿಯಿಂದ ನೀರ್ ತರ್ಬೇಕು, ಆಮೇಲೆ ಸಗಣಿ ತಂದು ನೀರ್ ಹಾಕ್ಬೇಕು, ರಂಗೋಲಿ ಇಡ್ಬೇಕು, ಮನೆಯೆಲ್ಲ ಒದ್ದೆ ಬಟ್ಟೆಯಿಂದ ಮನೆ ಒರೆಸಿ ಎಂದು 1 ಗಂಟೆ ಮಾಡಬೇಕಾದ ಕೆಲಸದ ಬಗ್ಗೆ ಹೇಳುತ್ತಾಳೆ. ಅದನ್ನು ಕೇಳಿ ಅನಾಮಿಕಾ ಸರಿ ಅನ್ನುತ್ತಾಳೆ. ಆ ದಿನದಿಂದ ಆ ಮನೆಯಲ್ಲಿ ಮಲ್ಕೊಳ್ಳೋದೇ ಕಷ್ಟವಾಗುತ್ತೆ ಅನಾಮಿಕಂಗೆ. ಅದರಿಂದ ಅನಾಮಿಕಾ ಮನೆಯ ಹೊರಗೆ ಜಗಲಿನ ಮೇಲೆ ಮಲಗ್ತಾ ಇರ್ತಾಳೆ. ದಿನ ಕಳೆಯುತ್ತಿದ್ದ ಹಾಗೆ ಧನಿಕ ಅನಾಮಿಕಾ ನಿಧಾನವಾಗಿ ಮನೆ ಕೆಲಸ ಮಾಡೋದು ಅಭ್ಯಾಸ ಮಾಡ್ಕೋತಾಳೆ. ರಾಮ್, ನಮ್ಮ ಚಿಕ್ಕಮ್ಮ ನಿನ್ನ ಸೋದರತ್ತೆ ಅಂತ ಯಾಕೆ ಹೇಳಿಲ್ಲ? ನಮ್ಮ ಸೋದರತ್ತೆ ಸುಮಿತ್ರಾ 2ನೇ ಮದುವೆ ಮಾಡ್ಕೊಂಡಿದ್ದೀವಿ ನಿಮ್ಮ ಅಪ್ಪನೇ ಅಂತ ನಂಗೆ ಗೊತ್ತಿಲ್ಲ ಅನಾಮಿಕಾ. ನಿಜ ಹೇಳ್ತಾ ಇದ್ಯಾ? ನಿಜನೇ ಅನಾಮಿಕಾ. ನಮ್ಮ ಸೋದರತ್ತೆ 2ನೇ ಹೆಂಡತಿಯಾಗಿ ಹೋಗೋದು ನಮ್ಮ ಅಪ್ಪಂಗೆ ಇಷ್ಟವಿರ್ಲಿಲ್ಲ, ಆದ್ರೆ ಪರಿಸ್ಥಿತಿ ಇಷ್ಟವಾಗಿ ಬದಲಾಯಿಸ್ತು. ಆದ್ರೆ ಯಾವತ್ತೂ ನಮ್ಮ ಅಪ್ಪ ನಮ್ಮ ಸೋದರತೆ ಗಂಡನ ಬಗ್ಗೆ ಆಗ್ಲಿ ನೀವಿರುತ್ತಿರುವ ಜಾಗದ ಬಗ್ಗೆ ಆದ್ರೂ ಕೇಳಲಿಲ್ಲ. ನಾವು ಯಾವತ್ತೂ ಹೋಗಿಲ್ಲ ಕೂಡ. ನಮ್ಮ ಸೋದರತೆ ನಮ್ಮ ಮನೆಗೆ ಬಂದು ಹೋಗ್ತಾ ಇದ್ಲು, ಅದಕ್ಕೆ ನಿಂಗೆ ಹೇಳಿಲ್ಲ ಅನಾಮಿಕಾ. ಹಾಗೆ ಇಬ್ಬರು ಎಲ್ಲ ವಿಷಯಗಳನ್ನು ಮಾತನಾಡಿಕೊಳ್ಳುತ್ತಾ ಸಂತೋಷದಿಂದ ಇರ್ತಾ ಇದ್ರು. ಇಷ್ಟರಲ್ಲಿ ಚಳಿಗಾಲ ಬರುತ್ತದೆ. ಆದರೂ ಶಾರದಾ ಕರುಣೆ ತೋರಿಸಲಿಲ್ಲ ಅನಾಮಿಕಳ ಮೇಲೆ. ಆ ಚಳಿಯಲ್ಲಿ ಕೂಡ ಮಂಜು ಬೀಳ್ತಾ ಇದ್ರೆ ಅನಾಮಿಕಾ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾಳೆ. ರಮೇಶ್ ಮಾತ್ರ ಆವಾಗವಾಗ ಅನಾಮಿಕಂಗೆ ಸಹಾಯ ಮಾಡ್ತಾ ಇರ್ತಾ ಇದ್ದ. ಒಂದು ದಿನ ವಿಪರೀತವಾದ ಚಳಿ ಇರುತ್ತದೆ. ಎಲ್ಲರೂ ಮನೆಯಲ್ಲಿರುವ ಬೆಡ್ಶೀಟ್ ಹೊತ್ಕೊಂಡಿರ್ತಾರೆ. ಅನಾಮಿಕಂಗೆ ಮಾತ್ರ ಹರಿದ ಹಳೆ ಬೆಡ್ಶೀಟ್ ಕೊಟ್ಟಿರುತ್ತಾರೆ. ಅನಾಮಿಕಾ ಹಳೆ ಬೆಡ್ಶೀಟ್ ಅನ್ನು ಹೊದ್ಕೊಂಡು ಚಳಿಯಲ್ಲಿ ಎಚ್ಚರವಾಗಿ ಕೂತಿರ್ತಾಳೆ. ಹಾಗೆ ಕೆಲವು ದಿನಗಳು ಕಳೆಯುತ್ತದೆ. ಒಂದು ದಿನ ರಮೇಶ್ ಹೊಸ ರಗ್ಗನ್ನು ತಗೊಂಡ್ಬರ್ತಾನೆ. ಎಲ್ಲರೂ ಸೇರಿ ಮನೆಯಲ್ಲಿ ರಾತ್ರಿ ವೇಳೆ ಚಳಿಯ ಹೊತ್ತು ಬೆಚ್ಚಗೆ ಮಲಗಿರುತ್ತಾರೆ. ದಿನ ಕಳೆಯುತ್ತಿದ್ದ ಹಾಗೆ ಅನಾಮಿಕಳ ಮೇಲೆ, ಅನಾಮಿಕಾ ಒಳ್ಳೆತನದ ಮೇಲೆ ಅತ್ತೆ ಮಾವಂದರಿಗೆ ಪ್ರೇಮ ಬರುತ್ತದೆ. ಅನಾಮಿಕಳನ್ನು ಕಷ್ಟ ಕೊಡುವುದನ್ನು ಬಿಡುತ್ತಾಳೆ ಶಾರದಾ. ಎಲ್ಲರೂ ಆನಂದದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.